ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕ್ರಿಸ್ಮಸ್ ವ್ಲಾಗ್ ಆಗಿರುತ್ತೆ. ನಾನು ನನ್ನ ಪೇರೆಂಟ್ಸ್ ಚರ್ಚ್ಗೆ ಹೊರಟಿದ್ವಿ. ನಮ್ಮಪ್ಪ ಡೋರ್ ಹತ್ರ ನಿಂತ್ಬಿಟ್ಟು ಇನ್ನೂ ಆಗಿಲ್ವಾ ಅಂತ ಕೇಳ್ತಾಯಿದ್ರು. ನಮ್ಮಮ್ಮ ಆ ಗ್ಯಾಪಲ್ಲೂ ಫೋಟೋ ಪೋಸ್ಟ್ ಕೊಡ್ತಾಯಿದ್ರು. ಈ ಸತಿ ಡೆಕೋರೇಷನ್ನ ಸಖತ್ತಾಗಿ ಮಾಡಿದ್ರು. ವಿ ವೇರ್ ಆಲ್ ಸ್ಟ್ರಕ್. ನೀವೇ ನೋಡ್ಕೊಬನ್ನಿ ಹೆಂಗಿದೆ ಅಂತ. Happy Christmas. Happy Christmas. Happy Christmas. ಈ ಕ್ರಿಸ್ಮಸ್ಸಿಗೆ ಯಾರೋ ರಿಲೇಟಿವ್ಸ್ ಬಂದಿರಲಿಲ್ಲ. ಅದಕ್ಕೆ ನಾವೇ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಯಾಕೆಂದರೆ ನೀನು ಬೇರೆಯವರ ಯಶಸ್ಸನ್ನು ನೋಡಿ ಅಳಬೇಡ, ನಿನ್ನ ಯಶಸ್ಸನ್ನು ನೋಡಿ ಇಡೀ ಪ್ರಪಂಚವೇ ಸಂಭ್ರಮಿಸುತ್ತದೆ ಅಂತ ದೊಡ್ಡಣ್ಣ ಹೇಳಿದರು. ಅದಕ್ಕೋಸ್ಕರ ನಾವೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಶುಭರಾತ್ರಿ. ಇವಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಮನೆ ಎಷ್ಟು ದೂರ ಇದೆ ಅಂದರೆ ತುಂಬ ದೂರ ಇದೆ. 1.5 ಕಿಲೋಮೀಟ್ರ್ ಹೋಗ್ಬೇಕು ನಾವು. ನಮ್ಮಮ್ಮನ ಪಾಪ ನಮ್ಮಮ್ಮಂಗೆ ತುಂಬ ಆಸೆ ಇತ್ತು ಎಲ್ಲ ದೂರ ಮದುವೆಗೆ ಹೋಗ್ಬೇಕು ಅಂತ. ತುಂಬಾ ದೂರ ಮದುವೆ ಮಾಡಿಸ್ಬಿಟ್ರು. ಅಲ್ಲಿಂದ ಆರಿದ್ರೆ ಇಲ್ಲಿ ನಮ್ಮನೆಗೆ ಬಂದು ಬೀಳೋದು ನಮ್ಮಮ್ಮ. ಆಮೇಲೆ ನಮ್ಮ ಅಜ್ಜಿ ಮನೆ ಅಂದರೆ ಇವ್ರ ಮನೆ. ನಮ್ಮಮ್ಮನು ಇವರಪ್ಪನು ಅಣ್ಣ ತಂಗಿ. ಅದಕ್ಕೆ ಅವಾಗಲೇ ಬಂದು ತೊಂದರೆ ಕೊಡ್ತಾ ಇರ್ತಾನೆ. ತೊಂದರೆ ಕೊಡ್ತಿದ್ದ. ಸರಿ ಬಾ ನಿಮ್ಮ ಮನೆಗೆ ಬಂದು ನಾನು ತೊಂದರೆ ಕೊಡ್ತೀನಿ ಅಂತ ನಾನು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಓಕೆ, ಸಿಂಪಲ್ ಆಸ್ ದಟ್. ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್. ನನ್ನ ತಮ್ಮ ನನಗೋಸ್ಕರ ಗಿಫ್ಟ್ ಎಲ್ಲ ತಗೊಂಡಿದ್ದಾನೆ. ಕ್ರಿಸ್ಮಸ್ ಗಿಫ್ಟ್ ನೋಡಿ, ನನಗೋಸ್ಕರ ತಗೊಂಡಿರೋದವನು. ನನಗೆ ಸ್ವಂತ ತಮ್ಮ ಇಲ್ಲ ಅಂತ ಬೇಜಾರಿಲ್ಲ. ಇವ್ನು ನನ್ನ ಸ್ವಂತ ತಮ್ಮ ಥರನೇ. ಇವನಿಗೆ ಮಾಡಬಾರ್ದೆಲ್ಲ ಮಾಡಿಸಿದ್ದೀನಿ ನಾನು ಚಿಕ್ಕದ್ರಲ್ಲಿ. ಅಷ್ಟು ಚೆನ್ನಾಗಿ ಅದು ಹೇಳೋಕ್ಕಾಗಲಿಲ್ಲ, ಅಷ್ಟು ತ್ಯಾಗ ಮಾಡಿದ್ದೀನಿ ನಾನು ಅವನಿಗೋಸ್ಕರ ಚಿಕ್ಕದ್ರಲ್ಲಿ. ಅದಕ್ಕೋಸ್ಕರ ನಾನು ಕ್ರಿಸ್ಮಸ್ಸಿಗೆ ಗಿಫ್ಟ್ ತಗೊಂಡಿದ್ದೇನೆ. ಥ್ಯಾಂಕ್ ಯು. ಬಂದ್ವಿ. ನಮ್ಮ ಅಜ್ಜಿ ಮನೆ ಇಷ್ಟೇ ದೂರ. ಒಂದು ಕೂತ್ ಹಿಂಗೆ ಬರೋಷ್ಟೊತ್ತಿಗೆ ನಮ್ಮ ಅಜ್ಜಿ ಮನೆ. ಅಜ್ಜಿ ಮನೆ ಬಂತು. ಓಕೆ. ಅಯ್ಯೋ, ಹ್ಯಾಪಿ ಕ್ರಿಸ್ಮಸ್. ಸುಂದರ ವಿಶೇಷ പറയൂ. എന്തൊക്കെയുണ്ട് വിശേഷം? ക്രിസ്മസ് ഹാപ്പി ക്രിസ്മസ്. താങ്ക്സ്. ഹാപ്പി ക്രിസ്മസ്. ഗ്രീഷ്മ ഗോർജസ്. ಅಜ್ಜ ಅಜ್ಜಿ ಹತ್ರ ಮಾತಾಡಿಸ್ಕೊಂಡು ಚರ್ಚಿಗೆ ಹೊರಟ್ವಿ. ಫಂಕ್ಷನ್ ಇತ್ತು, ಲಕ್ಕಿ ಡಿಪ್ ಇತ್ತು. ಎಲ್ರಿಗೂ ಕೊಟ್ಟಿದ್ರು ಟಿಕೆಟ್ಸ್ನ ಸೇಲ್ ಮಾಡೋಕ್ಕೆ. ನನ್ನ ತಮ್ಮನೂ ಒಬ್ಬ ಅದರಲ್ಲಿ ಫೋರ್ಸ್ ಮಾಡಿ 20 ಟಿಕೆಟ್ ತೆಗೆಸಿದ್ದ ನಮ್ಮ ಹತ್ರ. ವಿ ಆರ್ ಸೋ ಲಕ್ಕಿ. ಗೆಸ್ ವಾಟ್? ಒಂದೂ ಹೊಡಿಲಿಲ್ಲ. ಒಂದೂ ಹೊಡಿಲಿಲ್ಲ. ಇದಾಗಿತ್ತು ನಮ್ಮ ಕ್ರಿಸ್ಮಸ್. See you in the next vlog. Bye.